ಮತ್ತು ಅಪ್ಪನಗೌಡ ಪಾಟೀಲ್, ದಿವಂಗತ ಅಪ್ಪನಗೌಡ ಪಾಟೀಲ್ರು, SI ಪಾಟೀಲ್ರು, MP ಪಾಟೀಲ್ರು, ಬಸಗೌಡ ಪಾಟೀಲ್ರು, ವಿಶ್ವನಾಥ್ ಕತ್ತಿಯವರು, ದಿವಂಗತ ಉಮೇಶಣ್ಣ ಕತ್ತಿಯವರು, ಇವರೆಲ್ಲರ ನೇತೃತ್ವದಲ್ಲಿ ಕಳೆದ 40-50 ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರ ಬಹಳ ಬಲಾಢ್ಯವಾಗಿ ಬೆಳೆದಿದೆ. ಬಹುಶಃ ತಮ್ಮ ಎಲ್ಲರಿಗೂ ಗೊತ್ತಿರದಂಗೆ ಇವತ್ತು ನಮ್ಮ ತಾಲೂಕಿನಲ್ಲಿ PKPSಗಳಿಂದ ಸರ್ವಸಾಧಾರಣ 384 ಕೋಟಿ ಸಾಲ ಮನ್ನಾದ ಸದುಪಯೋಗ ಎಲ್ಲ PKPSಗಳು ದೊರಕಿದೆ. ಆ ಒಂದು PKPSಗಳಲ್ಲಿ ಸರ್ವ ಪಕ್ಷದವರು ಇದ್ದಾರೆ, ಸರ್ವ ಧರ್ಮದವರು ಇದ್ದಾರೆ. ಅದ್ರ ಜೊತೆಗೆ ಈಗ ಮತ್ತೆ 450ಕ್ಕೂ ಹೆಚ್ಚು ಕೋಟಿ ಶೂನ್ಯ ಬಡ್ಡಿದರ ಸಾಲವನ್ನು ವಿತರಣೆ ಮಾಡಿದ್ದೇವೆ. ಜನ ಇವತ್ತಿನ ದಿವಸ ನಾವು ಮನಸ್ಸಿನ ಕಡೆ ಮತದಾನ ಮಾಡಬೇಕು ಅನ್ನುವಂಥ ಇಚ್ಛೆ ಇದೆ. ಬಹುಶಃ ಈ ಊರಿಗೆ, ಮದಹಳ್ಳಿ ಊರಿಗೆ ಸಂಸ್ಥೆ ಇದ್ದಿರಲಿಲ್ಲ. ನಾನೊಮ್ಮೆ ಇಲ್ಲಿ ಲಿಂಗದೇವರ ಗುಡಿ ಅಂತ ಇದೆ, ಅಲ್ಲಿ ನಾ ಬಂದಂಥ ಸಂದರ್ಭದಲ್ಲಿ ಕಬ್ಬ ಭಾಳ ಐತಿ, ಅದು ಇದು ಎಲ್ಲ ಚರ್ಚೆ ಮಾಡುವಾಗ ಹಂಗಾರೆ ನಿಮ್ಮೂರಾಗ ಸೊಸೈಟಿ ಹಾಕಿಲ್ಲ ಅನ್ನೋವಂಥ ಪ್ರಶ್ನೆ ಬಂದಾಗ ಆವತ್ತಿನ ಸಂದರ್ಭದಲ್ಲಿ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟಾಗಿ ಕೆಲಸ ಮಾಡ್ತಿದ್ದೆ. ಆವತ್ತಿನ ದಿವಸ ಈ ಒಂದು ಊರಿಗೆ ಒಂದು PKPS ಅವಶ್ಯ ಅನ್ನೋದು ಗಮನಕೊಂಡು ಇಟ್ಕೊಂಡು ತಂದು ಸ್ಥಾಪನೆ ಮಾಡೋದ್ರ ಮುಖಾಂತರ ಇವತ್ತಿಗೆ ಸಾಕಷ್ಟು ಪತ್ತು ಕೊಟ್ಟಿದ್ದೀವಿ. ಅದರ ಲಾಭ ರೈತರಿಗೆ ಆಗಿದೆ, ಎಲ್ಲ ಸರ್ವಧರ್ಮೀಯರಿಗೆ ಆಗಿದೆ, ಸಣ್ಣ ರೈತರು, ದೊಡ್ಡ ರೈತರು, ಎಲ್ಲ ರೈತರಿಗೆ ಆಗಿದೆ. ಜೊತೆಗೆ ಈ ಒಂದು PKS ಮುಖಾಂತರ ಮಣ್ಣಾದ ಲಾಭವನ್ನು ಸಹಿತ ಮದಹಳ್ಳಿ ಗ್ರಾಮದ